ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ರಂಗೋಲಿ ಏನಾದರೂ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಎಲ್ರಿಗೂ. ನಾನು ನನ್ನ ದೊಡ್ಡ ಮಗ ಇಬ್ರು ಮನೆ ಒಳಗಡೆ ದೇವ್ರ ಮನೆಯಲ್ಲಿ ಪೂಜೆಗೆ ಅಂತೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಮತ್ತೆ ನನ್ನ ಚಿಕ್ಕ ಮಗ ಇಬ್ರು ಆಚೆ ಗಾಡಿಗಳು ಮತ್ತೆ ಟೂ ವೀಲರ್ಗಳು ಕಾರು ಎಲ್ಲಾನು ತೊಳೆದು ರೆಡಿ ಮಾಡ್ತಾ ಇದ್ರು, ಬೇಗ ಬೇಗ ಟೈಮ್ ಆಗ್ಬಿಡುತ್ತೆ ಅಂತ. ಹಾಗೆ ಆಯುಧ ಪೂಜೆ ಅಂತಂದ್ರೆ ಮನೇಲಿರುವಂತ ಗ್ಯಾಸು, ಮಿಕ್ಸಿ, ಆಕ್ವಾಗಾರ್ಡು, UPS, ಗೀಸರು, ಫ್ರಿಡ್ಜು, ವಾಷಿಂಗ್ ಮಿಷಿನು, TV, ಲ್ಯಾಪ್ಟಾಪು, ಟೈಲರಿಂಗ್ ಮಿಷಿನು, ಜಿಗ್ಜಾಗ್ ಮಿಷಿನು, ಫ್ಯಾನ್ಗಳು, ಮತ್ತೆ ಈಗ ಸ್ಕ್ರೂ ಡ್ರೈವರ್ಗಳಂತೆ ಕಟಿಂಗ್ ಪ್ಲೇಯರ್ಗಳು, ಚಾಕುಗಳು, ನಾವು ಅಡುಗೆ ಮೇಲೆ ಬಳಸುವಂತ ಚಾಕುಗಳಾಗಿರ್ಬೋದು, ಈ ತರ. ಆಮೇಲೆ ಈಗ ನನ್ನ ಮಕ್ಳಿಬ್ರು ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅವ್ರ ಬುಕ್ಸು, ಪೆನ್ನು, ಈ ತರ ನಾವು ಯೂಸ್ ಮಾಡುವಂತ ವಸ್ತುಗಳನ್ನೆಲ್ಲ ನಾವು ಆಯುಧಗಳಿಗೆಲ್ಲ ಇವತ್ತು ಪೂಜೆ ಸಲ್ಲಿಸುವಂಥದ್ದು. ಹಾಗೆ ನಾನು ಯೂಟ್ಯೂಬ್ ಯೂಸ್ ಮಾಡುವಂತ ಟ್ರೈಪಾಡು, ಆಚೆ ಎಲೆಕ್ಟ್ರಿಕ್ ಬೋರ್ಡ್ಗಳು, ಈ ತರ ಎಲ್ಲಾ ಸಾಮಾನುಗಳಿಗೂ ಅರ್ಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆಗೆ ಅಂತ ರೆಡಿ ಮಾಡ್ಕೊತಾ ಇದೀವಿ. ಕೆಲವೊಬ್ರು ಅರ್ಶಿನ ಕುಂಕುಮ ಇಡ್ತಾರೆ, ಕೆಲವೊಬ್ರು ಗಂಧ ಕುಂಕುಮ ಇಡ್ತಾರೆ. ನಮ್ಮ ಮನೆಗಳಲ್ಲೆಲ್ಲ ಗಂಧ ಕುಂಕುಮನೇ ನಾವು ಮೊದಲಿಂದ ನಡೆಸಿರೋದು. ಹಾಗಾಗಿ ಗಂಧ ಕುಂಕುಮನೇ ಎಲ್ಲದಕ್ಕೂ ಇಟ್ಟು ಒಂದೊಂದು ಹೂ ಇಟ್ಟು ಪೂಜೆಗೆ ಅಂತ ರೆಡಿ ಮಾಡಿಬಿಡ್ತಾ ಇದ್ವಿ. ಮೊದಲು ಮನೆ ದೇವ್ರ ಪೂಜೆನ ಮುಗಿಸ್ಕೊಂಡು ಮನೇಲಿರೋ ಆಯುಧಗಳಿಗೆಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ಆಚೆ ಬಂದು ಗಾಡಿಗಳು ಪೂಜೆ ಮಾಡೋದು. ಮನೆ ಬಾಗ್ಲಿಗೆ ನನ್ನ ಹಸ್ಬೆಂಡು ಹೊಸ್ಲಿಗೆ ಹೊಡೆದು ಅದನ್ನ ಹೊಸ್ಲಿಗೆ ಎಡಗೈಲಿರೋ ನಿಂಬೆಹಣ್ಣ ಬಲ್ಗಡೆಗಿಟ್ಟು ಹೊಸ್ಲಿನ ಬಲ್ಗಡೆಗಿಟ್ಟು, ಬಲಗೈಲಿರುವಂತ ನಿಂಬೆಹಣ್ಣ ಹೊಸ್ಲಿನ ಎಡಗಡೆಗಿಟ್ಟು ಆ ನಿಂಬೆಹಣ್ಣಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಆಮೇಲೆ ಪೂಜೆ ಮುಗಿಸ್ಕೊಂಡು ಮನೆ ಒಳಗೆಲ್ಲ ಮನೆ ದೇವ್ರ ಪೂಜೆ ಮತ್ತೆ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೇ ಸಲ ಆಚೆಗೆ ಬಂದು ಗಾಡಿಗಳ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದೀವಿ.
ಈಗ ಮನೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಗಾಡಿಗಳು ಪೂಜೆ ಮಾಡ್ತಾ ಇದೀವಿ. 2 ವೀಲರ್ಗಳು ಮತ್ತೆ ಕಾರ್ನ ತೊಳೆದು ಗಂಧ ಕುಂಕುಮ ಎಲ್ಲ ಇಟ್ಟು ಆರವಳನ್ನೆಲ್ಲ ಹಾಕಿ ನನ್ನ ಹಸ್ಬೆಂಡು ಮತ್ತು ಮಕ್ಕಳನ್ನೆಲ್ಲ ಪೂಜೆಗೆ ಅಂತ ರೆಡಿ ಮಾಡಿ ಇಟ್ಟಿದ್ರು. ಈಗ ಊದ್ಗಡ್ಡಿ ಹಚ್ಚಿ ತೆಂಗಿನಕಾಯಿ ಹೊಡೆದು ಬಾಳೆಹಣ್ಣನ್ನ ತೊಟ್ಟು ಮುರಿದು ನನ್ನ ಹಸ್ಬೆಂಡು ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ದು ಪೂಜೆ ಎಲ್ಲ ಆದ್ಮೇಲೆ ನಾನು ಕೂಡ 2 ವೀಲರ್ಗಳಿಗೆ ಕಾರ್ಗೆಲ್ಲ ಪೂಜೆ ಮಾಡ್ತಾ ಇದ್ದೀನಿ. ನನ್ನ ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಕ್ಳಿಬ್ರು ಮತ್ತೆ ನನ್ನ ತಂಗಿಯರ ಯಜಮಾನರು ಎಲ್ಲರೂ 2 ವೀಲರ್ಗೆ ಕಾರ್ಗೆಲ್ಲ ಪೂಜೆ ಮಾಡ್ತಾ ಇದ್ರು. ಅವ್ರದ್ದು ಕೂಡ ಉದ್ಗಡ್ಡಿ ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಹಸ್ಬೆಂಡು ಕರ್ಪೂರದ ಆರತಿ ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಕರ್ಪೂರದ ಆರತಿ ಆದ್ಮೇಲೆ ನಾನು ನನ್ನ ಮಕ್ಕಳು ಎಲ್ಲರೂ ಕೂಡ ಕರ್ಪೂರದ ಆರತಿ ಪೂಜೆ ಮಾಡ್ತಾ ಇದ್ದೀವಿ. ಎಲ್ರದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ಬೂದುಗುಂಬಳಕಾಯಿ ಮೇಲೆ ಕರ್ಪೂರ ಹಚ್ಕೊಂಡು ಕಾರ್ಗೆ 2 ವೀಲರ್ಗಳಿಗೆ ಮನೆಗೆಲ್ಲ ನೀವುಳಿಸಿ ದೃಷ್ಟಿ ತೆಗೆದು ಅದನ್ನ ಗಾಡಿಗಳ ಮುಂದೆ ಈಗ ಮಾಡೋದ್ರಿಂದ ಗಾಡಿಗಳಿಗಾಗ್ಲಿ ಮನೆಗಾಗ್ಲಿ ದೃಷ್ಟಿ ತೆಗೆದು ಬಲಿ ಕೊಟ್ಟಂಗಾಗತ್ತೆ. ಅದಕ್ಕೆ ಕುಂಬಳಕಾಯಿ ಒಳಗೆ ನಾವು ಕುಂಕುಮನ ಹಾಕಿ ರಕ್ತದ ತರ ಕಲ್ಲನ್ನ ಮಾಡಿ ಹೊಡಿಯೋದು. ಹಾಗಾಗಿ ಯಾವುದೇ ಹೊಸ ಗಾಡಿಗಳನ್ನ ತಗೊಂಡ್ರು ಅಥವಾ ಮನೆ ಗೃಹಪ್ರವೇಶ ಮಾಡಿದ್ರು, ಅಂಗಡಿಗಳು ಹೊಸ ಅಂಗಡಿಗಳನ್ನ ಓಪನ್ ಮಾಡಿದ್ರು, ಏನೇ ಮಾಡಿದ್ರು ಬೂದುಗುಂಬಳಕಾಯಿಗೆ ಕುಂಕುಮನ ಹಾಕಿ ನೀವುಣಿಸಿ ಹೊಡಿಯೋದ್ರಿಂದ ಯಾವುದೇ ತರ ದೃಷ್ಟಿ ಆಗಲ್ಲ ಅಂತ ಹೇಳ್ತಾರೆ. ತಟ್ಟೆ ಮಮ್ಮಿ ತಟ್ಟೆ ಎತ್ಕೋಬೇಕಂತ ಬಿಡಿ ಜ್ವರ ಹೋಗೋ ಜ್ವರ ಹೊಡಿದೆ. ಹಾಗೆ ನಿಂಬೆಹಣ್ಣುಗಳಿಗೂ ಅಷ್ಟೇ ಅರ್ಶಿನ ಕುಂಕುಮ ಹಚ್ಚಿ ಗಾಡಿಗಳು ಚಕ್ರಗಳಿಗಿಟ್ಟು
ನಿಂಬೆಹಣ್ಣುಗಳು ಹೊಡಿಯೋ ತರ ಗಾಡಿ ಚಕ್ರಗಳನ್ನ ನಿಂಬೆಹಣ್ಣಿನ ಮೇಲೆ ಹತ್ಸಿ ಗಾಡಿನ ಒಂದ್ ರೌಂಡ್ ಓಡಿಸಿ ಆಮೇಲೆ ತಂದು ನಿಲ್ಸೋದು. ಅದಾದ್ಮೇಲೆ ಮನೆಯವ್ರಿಗೆಲ್ಲ ಆಚೆ ಮತ್ತೆ ಅಕ್ಕಪಕ್ಕದ ಇರುವಂತವ್ರಿಗೆಲ್ಲರಿಗೂ ಸ್ವೀಟ್ಸ್ ಕೊಟ್ಟು ಕಡಲೆಪುರಿನ ಹಂಚಿ ನಾನು ಕೂಡ ಸ್ವೀಟ್ಸ್ ತಿಂದು ಕಡಲೆಪುರಿ ಹೀಗಿತ್ತು ನಮ್ಮನೆ ಆಯುಧ ಪೂಜೆ. ಸ್ಟ್ರೈಟ್ ಮಾಡಿ. ಈಗ ಸ್ಟ್ಯಾಂಡ್ ತಗೊಳ್ಳಿ. ಆಯ್ತು ಆಗಿದೆ ಮುಂದೆದನು. ಮೇನ್ ರೋಡ್ಗೆ ಬಂದು ಇನ್ನಲ್ಲೇ ನಮ್ಮನೆ ಆಯುಧ ಪೂಜೆ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.